ಸಂವಿಧಾನ ಜಾಗೃತಿ ಜಾಥಾ ರಥವು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಹುನಕುಂದ ಗ್ರಾಮ ಪಂಚಾಯಿತಿ, ಡಿಕೆಹಳ್ಳಿ, ಕಾರಹಳ್ಳಿ, ಚಿನ್ನಕೋಟೆ, ಕೆಸರನಹಳ್ಳಿ, ಹುಲಿಬೆಲೆ ಗ್ರಾಮ ಪಂಚಾಯಿತಿಗಳಿಗೆ ಆಗಮಿಸಿತ್ತು. ಈ ಸಂದರ್ಭದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಧ್ಯಕ್ಷರು, ಸದಸ್ಯರು ಮತ್ತು ಸಾರ್ವಜನಿಕರು ಸೇರಿ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕ ಶ್ರೀನಿವಾಸ್, ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಗ್ರಂಥ ಸಂವಿಧಾನ. ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ರಾಷ್ಟ್ರ. ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳ ಸುವರ್ಣ ಮಹೋತ್ಸವ ನಡೀತಾ ಇದ್ದು, ಸಂವಿಧಾನ ಅನ್ನೋದು ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಎಂದು ಪ್ರತಿಬಿಂಬಿಸಲು ಹೊರಟಿರುವುದು ಸಮಂಜಸವಲ್ಲ. ಸಂವಿಧಾನ ಎಲ್ಲಾ ವರ್ಗದ ಸಮುದಾಯಗಳ ಸಮಾನತೆಗಾಗಿ ರಚನೆಯಾಗಿದೆ ಅಂತ ಹೇಳಿದ್ರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನ ರಾಜ್ಯ ಆಗಲಿ ನಡಿಬೇಕು ಅಂದ್ರೆ ಸುವ್ಯವಸ್ಥೆಯಲ್ಲಿ, ಒಳ್ಳೆ ವಿಧಾನದಲ್ಲಿ ಎಲ್ಲರೂ ಸಮನಾಗಿ ಅಣ್ಣ ತಮ್ಮಂದರಾಗಿ ಸಹೋದರ ಭಾವನೆಯಿಂದ ಬದುಕಬೇಕು ಅಂದ್ರೆ ಒಂದು ಕಾನೂನು ಅನ್ನೋದು ಬೇಕು. ನಮ್ಮ ಸ್ಥಳೀಯ ಭಾಷೆಯಲ್ಲಿ ಯಾಕಂದ್ರೆ ಬೇರೆ ವಿಷಯದಲ್ಲಿ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ನಾವು ಆ ಸಂವಿಧಾನ ಇಲ್ಲಕ್ಕಾಗಲ್ಲ. ನಮ್ಮ ದೇಹಕ್ಕೆ ಏನು ನಮ್ಮ ಹೃದಯ ಅಭಿವೃದ್ಧಿ ಜಾಥಾ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ರಥಯಾತ್ರೆಯನ್ನ ನಮ್ಮ ಪಂಚಾಯತಿಗೆ ಆಗಮಿಸಿದೆ. ತಾವೆಲ್ಲರೂ ಸ್ವಾಗತ ಮಾಡಿ ನಮ್ಮ ಪಂಚಾಯತಿಗೆ ಆಗಮಿಸಿದೆ. ಈ ಕಾರ್ಯಕ್ರಮದ ಮುಖ್ಯ ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ತೋರಬೇಕಾದರೆ ಬಹಳಷ್ಟು ಕಷ್ಟ. ಈ ಏಕತೆಯನ್ನು ಯಾವ ರೀತಿ ಸಾಧಿಸಬೇಕು? ಜಾತಿಗಳಲ್ಲಿ ಅನೇಕ ಜಾತಿ, ಧರ್ಮಗಳಲ್ಲಿ ಅನೇಕ ಧರ್ಮ.